ನಾವು ಈ ಭೂಮಿ ಮೇಲೆ ಬಂದಿರೋದು ಜೀವನನ ಎಂಜಾಯ್ ಮಾಡಲಿಕ್ಕೆ, ಕಷ್ಟಪಡಲಿಕ್ಕಲ್ಲ. ಆದರೆ ನಾವಿಲ್ಲಿ ಏನು ಅಪರ್ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ? ನನಗೆ ಕಷ್ಟದ ಮೇಲೆ ಕಷ್ಟ, ಒಂದು ಕಷ್ಟ ಬಂದರೆ ಅದ್ರ ಜೊತೆ 100 ಕಷ್ಟ ಬರ್ತದೆ. ಈ ರೀತಿ ಹೇಳ್ತಾ ಹೇಳ್ತಾ ನಮ್ಮ ಜೀವನದಲ್ಲಿ ನಾವು ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಯಾಕಂದರೆ ನಮ್ಮ ಒಳಗಡೆ ವೈಬ್ರೇಷನ್ ಆ ರೀತಿ ಇದೆ. ನೀವು ಆ ಝೋನಲ್ಲಿ ಇರೋದ್ರಿಂದ, ನೀವು ಮ್ಯಾಗ್ನೆಟ್ ಆಗಿರೋದ್ರಿಂದ ನೀವು ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಈ ವಿಡಿಯೋದಲ್ಲಿ ನಾವು ಸೆಲ್ಫ್ ಲವ್ ಬಗ್ಗೆ ತಿಳ್ಕೊಳ್ಳೋಣ. ನಾವೀಗ ಬೇರೆಯವ್ರನ್ನ ಇಷ್ಟಪಡ್ತೀವಿ, ಬೇರೆಯವರನ್ನು ಗೌರವಿಸ್ತೀವಿ, ಬೇರೆಯವರಿಗೆ ಕೇರ್ ಮಾಡ್ತೀವಿ. ಅದೇ ನಮ್ಮ ಮನಸ್ಸು ಸಹ ನಮ್ಮನ್ನು ಯಾರಾದರೂ ಪ್ರೀತಿಸಲಿ, ನನ್ನನ್ನು ಯಾರಾದರೂ ಇಷ್ಟಪಡಲಿ, ನನ್ನನ್ನು ಯಾರಾದರೂ ಚೆನ್ನಾಗಿ ನೋಡ್ಕೊಳ್ಳಿ, ನನ್ನನ್ನು ಯಾರಾದರೂ ಕೇರ್ ಮಾಡಲಿ ಅಂತ ಹುಡುಕ್ತೀವಿ. ಆದರೆ ಆ ರೀತಿ ಯಾರೂ ಸಿಗಲ್ಲ. ಯಾಕಂದರೆ ನಾವು ನಮ್ಮನ್ನೇ ಇಷ್ಟಪಡ್ಕೊಳ್ಳಲ್ಲ, ನಾವು ನಮ್ಮನ್ನೇ ಪ್ರೀತಿಸ್ತಾ ಇಲ್ಲ. ಈ ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಇಷ್ಟಪಡೋದು, ನಮ್ಮನ್ನು ನಾವು ಪ್ರೀತಿಸೋದು, ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನು ಇಷ್ಟಪಡೋದು, ರೈಟ್ ನಾವು ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದು. ಇದು ಸೆಲ್ಫ್ ಲವ್ ಅಂದರೆ. ಬೇರೆಯವ್ರು ನನ್ನನ್ನು ನಾನು ಹಾಗಿರಬೇಕು, ಹೀಗಿರಬೇಕು, ಆ ರೀತಿ ಇದ್ದರೆ ನನ್ನನ್ನು ಇಷ್ಟಪಡ್ತಾರೆ. ಅದು ಪ್ಯೂರ್ ಲವ್ ಅಲ್ಲ. ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ಇಷ್ಟಪಡಬೇಕು, ಅದು ಪ್ಯೂರ್ ಲವ್. ನಿಮ್ಮನ್ನು ನೀವು ಹೇಗಿದ್ದೀರೋ ಹಾಗೆ ಸ್ವೀಕಾರ ಮಾಡ್ಕೊಳ್ಳಿ, ಒಪ್ಕೊಳ್ಳಿ. ಇದು ಮೊದಲನೇ ಹೆಜ್ಜೆ. ನಾನು ದಪ್ಪಗಿದ್ದೀನಿ, ಸಣ್ಣಕ್ಕಿದ್ದೀನಿ, ನನ್ನ ಹಲ್ಲು ಸರಿ ಇಲ್ಲ, ನನ್ನ ಕಣ್ಣು ಸರಿ ಇಲ್ಲ, ನನ್ನ ಮುಖ ಸರಿ ಇಲ್ಲ, ನನ್ನ ಕೂದಲು ಸರಿ ಇಲ್ಲ, ಯಾರೂ ನನ್ನನ್ನು ಇಷ್ಟಪಡಲ್ಲ, ಆ ರೀತಿ ಏನು ಹೇಳಿಕ್ಕೆ ಹೋಗ್ಬಿಡಿ. ನೀವು ದೊಡ್ಡ ಸೋಂಬೇರಿನೇ ಇರಲಿ, ನಿಮ್ಮನ್ನು ನೀವು ಹೇಗಿದ್ದೀರೋ ಹಾಗೆ ಒಪ್ಕೊಳ್ಳಿ. ಇದು ಸೆಲ್ಫ್ ಲವ್ನ ಮೊದಲನೇ ಹೆಜ್ಜೆ. ನಿಮ್ಮನ್ನು ನೀವು ಪ್ರೀತಿಸ್ಕೊಂಡಾಗ ನೀವು ವೈಬ್ರೇಟ್ ಆಗ್ತೀರಾ. ನಿಮ್ಮನ್ನು ನೀವು ಪ್ರೀತಿಸ್ಕೊಂಡಾಗ ಎಲ್ಲರೂ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಯಸ್ತಾರೆ, ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ, ನಿಮ್ಮನ್ನು ಇಷ್ಟಪಡ್ತಾರೆ. ಕಾರಣ ನೀವು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀರಾ. ನಿಮಗೆ ಯಾರ ಬಗ್ಗೆನೂ ಚಿಂತೆ ಇರಲ್ಲ. ನನ್ನ ಗಂಡ ಪ್ರೀತಿಸ್ತಾ ಇಲ್ಲ, ನನ್ನ ಹೆಂಡತಿ ಪ್ರೀತಿಸ್ತಾ ಇಲ್ಲ, ನನ್ನ ಮಕ್ಕಳು ನೋಡ್ಕೊಳ್ತಾ ಇಲ್ಲ, ಈ ರೀತಿ ತಲೆಬಿಸಿ ಇರಲ್ಲ. ಈ ರೀತಿ ಸೆಲ್ಫ್ ಲವ್ ಚೆನ್ನಾಗಿ ಕೆಲಸ ಮಾಡ್ತದೆ. ನೀವು ಖುಷಿಯಾಗಿರ್ತೀರ, ಪ್ರತಿ ಕ್ಷಣ ಎಂಜಾಯ್ ಮಾಡ್ತೀರಾ. ನಿಮ್ಮ ನಗುವಿನಲ್ಲಿ ಒಂದು ಜೀವಂತಿಕೆ ಇರ್ತದೆ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಾ ಇದ್ದರೆ, ನೀವೇನು ಮ್ಯಾನಿಫೆಸ್ಟೇಷನ್ ಮಾಡಬೇಕಂತ ಬಯಸ್ತಾ ಇದ್ದೀರೋ ಅದು ಸಹ ಮ್ಯಾನಿಫೆಸ್ಟ್ ಆಗ್ತದೆ. ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ನೀವು ಅಂದ್ಕೊಂಡ ರೀತಿಯಲ್ಲಿ ಜೀವನ ಮಾಡ್ತೀರಾ. ಇದಕ್ಕೆಲ್ಲ ಕಾರಣ ಸೆಲ್ಫ್ ಲವ್. ನೀವು ಚೆನ್ನಾಗಿದ್ದರೆ, ಖುಷಿಯಾಗಿದ್ದರೆ ಬೇರೆಯವರನ್ನು ಸಹ ಚೆನ್ನಾಗಿ ನೋಡ್ಕೋಬೋದು. ನೀವೇ ಖುಷಿಯಾಗಿಲ್ಲ, ಬೇರೆಯವರನ್ನು ಹೇಗೆ ಚೆನ್ನಾಗಿ ನೋಡ್ಕೋತೀರಾ? ನಿಮ್ಮನ್ನು ನೀವು ಪ್ರೀತಿಸ್ಕೊಂಡಾಗ ನಿಮಗೆ ಜೀವನ ತುಂಬ ಸುಂದರವಾಗಿ ಕಾಣ್ತದೆ. ಯಾರಾದರೂ ನಿಮಗೆ ಏನಾದರೂ ಅಂದರೂ ಸಹ ದೊಡ್ಡದು ಮಾಡಲ್ಲ, ಅದನ್ನು ಅಲ್ಲಿಗೆ ಬಿಡ್ತೀರಾ. ಯಾಕೆ ಹೇಳಿ? ನಿಮಗೆ ನಿಮ್ಮ ಮನಸ್ಸಿನ ನೆಮ್ಮದಿ ಮುಖ್ಯ, ನಿಮಗೆ ನಿಮ್ಮ ಮನಸ್ಸಿನ ಶಾಂತಿ ಮುಖ್ಯ. ಅವ್ರ ಜೊತೆ ಜಗಳ ಮಾಡಿದರೆ ಏನಾಗ್ತದೆ? ನಮ್ಮ ನೆಮ್ಮದಿ ಹಾಳಾಗ್ತದೆ, ನನ್ನ ಮನಸ್ಸನ್ನ ನಾನು ಕೆಡಿಸ್ಕೋಬೇಕಾಗ್ತದೆ. ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ ಜೀವನ ಎಲ್ಲ ಕಡೆಯಿಂದ ಸುಂದರವಾಗಿ ಬ್ಯೂಟಿಫುಲ್ ಆಗಿ ಕಾಣ್ತದೆ. ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ, ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದಾಗ ಎಲ್ಲವೂ ಸಾಧ್ಯ ಆಗ್ತದೆ. ನೀವು ಸಿಕ್ಕಾಪಟ್ಟೆ ತಂತ್ರ, ಮ್ಯಾನಿಫೆಸ್ಟೇಷನ್ನು, ಲಾ ಆಫ್ ಅಟ್ರಾಕ್ಷನು ಎಲ್ಲ ಬಳಸ್ತಾ ಇದ್ದೀರಾ, ಯೂಸ್ ಆಗ್ತಾ ಇಲ್ಲ ಅಂತೀರಾ. ಯಾಕೆ ಹೇಳಿ? ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಜೀರೋ ಇದ್ದಾಗ ಮ್ಯಾನಿಫೆಸ್ಟೇಷನ್ ಆಗಲಿಕ್ಕೆ ಹೇಗೆ ಸಾಧ್ಯ? ನಿಮಗೆ ನಂಬಿಕೆ ಇರಬೇಕು. ನಿಮಗೆ ನಿಮ್ಮ ಬಗ್ಗೆನೇ ನಂಬಿಕೆ ಇಲ್ಲ, ನಿಮಗೆ ನಿಮ್ಮ ಮೇಲೆ ಡೌಟ್ ಇದೆ, ಇದೆಲ್ಲ ಹೇಗೆ ಸಾಧ್ಯ, ಹೇಗಾಗುತ್ತೆ ಅಂತ. ಹೇಗೆ ಸಾಧ್ಯ? ಹಾಗಾಗಿ ಸೆಲ್ಫ್ ಲವ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ಅಷ್ಟು ಮುಖ್ಯ ಆಗ್ತದೆ. ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಹೇಗೆ? ನಮ್ಮ ಶಕ್ತಿಯ ಸ್ತರನ ಹೆಚ್ಚಿಸ್ಕೊಳ್ಳೋದು ಹೇಗೆ? ನಾವು ಆಕರ್ಷಕ ವ್ಯಕ್ತಿತ್ವನ ಸ್ಥಾಪಿಸ್ಕೊಳ್ಳೋದು ಹೇಗೆ? ಇಲ್ಲಿ 2-3 ಪ್ರಯೋಗ ಹೇಳ್ತೀನಿ. ನೀವು ಅದನ್ನು 21 ದಿವಸ ಚಾಚು ತಪ್ಪದೆ ಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿ ಪವಾಡ ಸೃಷ್ಟಿ ಆಗ್ತದೆ. ಮೊದಲನೇದು, ಇವತ್ತಿಂದ 21 ದಿವಸ ತನಕ ನೀವೇ ಲವ್ ಲೆಟರ್ ಬರೀರಿ. ನಿಮ್ಮ ಲವರಿಗೆ ನೀವು ಲವ್ ಲೆಟರ್ ಬರೆದಿರ್ಬೋದು, ಆದರೆ ನಿಮಗೆ ನೀವೇ ಲವ್ ಲೆಟರ್ ಬರೀರಿ. ನೀವಂದರೆ ನಿಮ್ಗೆ ಯಾಕೆ ಇಷ್ಟ ಅನ್ನೋದನ್ನು ಒಂದು ಪ್ರೀತಿಯಿಂದ ಪ್ರೇಮ ಪತ್ರ ಬರೀರಿ. ಎರಡನೇದು, ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ನೋಡ್ಕೊಳ್ಳಿ. ನಿಮ್ಮ ಕಣ್ಣನ್ನು ದಿಟ್ಟಿಸಿ ನೋಡ್ತಾ ಅಫರ್ಮೇಷನ್ ಹೇಳಿ. ಐ ಲವ್ ಯು ಅಂತ ಹೇಳಿ. ಐ ಲವ್ ಯು ನಿಮ್ಮ ಹೆಸರು ಹೇಳ್ಕೊಳ್ಳಿ. ಐ ಲವ್ ಮೈ ಸೆಲ್ಫ್ ಅನ್ಕಂಡೀಷನಲಿ. ಐ ಆಮ್ ದ ಬೆಸ್ಟ್. ಐ ಲವ್ ಮೈ ಸೆಲ್ಫ್. ಈ ರೀತಿ ಅಫರ್ಮೇಷನ್ ಹೇಳ್ಕೊತಾ ಬನ್ನಿ. ನಿಮ್ಮನ್ನು ನೀವು ಹೊಗಳ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ. ಮೊದಲನೇ ಸಲ ನೀವು ಕನ್ನಡ ಮುಂದೆ ನಿಂತಾಗ, ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದಾಗ ನಿಮಗೆ ಇರಿಸು ಮುರುಸಾಗ್ಬೋದು, ಮುಜುಗರ ಆಗ್ಬೋದು, ನಾಚಿಕೆ ಆಗ್ಬೋದು, ಅಥವಾ ನಿಮ್ಮನ್ನು ನೀವು ಮೊದಲನೇ ಸಲ ಸರಿಯಾಗಿ ನೋಡ್ಕೊಂಡಾಗ ಕಣ್ಣಲ್ಲಿ ನೀರು ಬರ್ಬೋದು. ಏನಾದರೂ ಆಗಲಿ, ನಿಮ್ಮನ್ನು ನೀವು 21 ದಿವಸದ ತನಕ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿಕೊಂಡು ಪ್ರೀತಿ ಮಾಡಿಕೊಳ್ಳಿ, ಅಫರ್ಮೇಷನ್ ಹೇಳಿ. ಇನ್ನು 3ನೇದು, ಇಡೀ ದಿವಸ ನಿಮ್ಗೇನು ಬೇಕೋ, ನೀವೇನು ಆಗಬೇಕಂತಿದ್ದೀರೋ ಅದನ್ನು ಹೇಳ್ತಾ ಬನ್ನಿ. ನಿಮಗೆ ಆರೋಗ್ಯ ಚೆನ್ನಾಗಿ ಆಗಬೇಕು ಅಂದರೆ ಐ ಆಮ್ ಹೆಲ್ದಿ, ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಈ ರೀತಿ ಹೇಳ್ತಾ ಬನ್ನಿ. ಇಡೀ ದಿವಸ ರಿಪೀಟ್ ಮಾಡ್ತಾ ಇರಬೇಕು. ನಿಮ್ಮ ತಲೆಯಲ್ಲೇನು 72,000 ಯೋಚನೆ ಓಡ್ತದೆ, ಅದರಲ್ಲಿ 90% ನೆಗೆಟಿವ್ ಓಡಿಸ್ತಾ ಇದ್ದೀರಲ್ಲ, ಅದನ್ನು ಈಗ ಪಾಸಿಟಿವ್ ಮಾಡಬೇಕು. ಅಫರ್ಮೇಷನ್ ಅಂದರೆ ಏನಲ್ಲ, ಯೋಚನೆ, ನನ್ನ ಕಷ್ಟ, ನಂಗೆ ತೊಂದರೆ ಅಂತ ರಿಪೀಟ್ ಮಾಡ್ತಾ ಇದ್ದೀರೋ ಅದನ್ನು ಈ ರೀತಿ ಬದಲಾಯಿಸಿ. ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಐ ಆಮ್ ರಿಚ್,
ನಾನು ಹೆಲ್ದಿ ಆಗಿದ್ದೀನಿ, ನಾನು ವೆಲ್ದಿ ಆಗಿದ್ದೀನಿ, ಐ ಆಮ್ ದ ಬೆಸ್ಟ್, ಐ ಲವ್ ಮೈ ಸೆಲ್ಫ್. ಈ ರೀತಿ ಅಫರ್ಮೇಷನ್ನ, ಅಂದರೆ ನಾನು ಹೇಳಿದ್ದೇ ಹೇಳಬೇಕು ಅಂತೇನಿಲ್ಲ, ನಿಮಗೆ ಏನು ಸಮಸ್ಯೆ ಇದೆಯೋ ಅದಕ್ಕೆ ತಕ್ಕಾಗೆ ಯಾವ ರೀತಿ ಅಫರ್ಮೇಷನ್ ಮಾಡಬೇಕು ಅದನ್ನು ನೀವು ಬರ್ಕೊಂಡು, ಅದು ನಿಮ್ಮದೇ ಲ್ಯಾಂಗ್ವೇಜಲ್ಲಿ ನೀವು ಯಾವ ಭಾಷೆ ಮನೇಲಿ ಮಾತಾಡ್ತೀರೋ ಆ ಭಾಷೆಯಲ್ಲೇ ಮಾತಾಡ್ಕೊಂಡಾಗ, ಹೇಳ್ಕೊಂಡಾಗ, ಸೆಲ್ಫ್ ಟಾಕ್ ಮಾಡ್ಕೊಂಡಾಗ ಅದ್ರ ಪರಿಣಾಮ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮದೇ ಭಾಷೆಯಲ್ಲಿ ಬರ್ಕೊಳ್ಳಿ, ಅದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಆವಾಗ ಕಿವಿಗೆ ಹಾಕೊಂಡು ಕೇಳಿಸ್ಕೊತಾ ಇರ್ರಿ. ಈ ರೀತಿ ಮಾಡ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಕಾಣ್ತದೆ. ನಿಮ್ಮ ಜೀವನದಲ್ಲಿ ಏನಾದರೂ ಚೇಂಜ್ ಆಗಲೇಬೇಕು ಅಂದರೆ ನೀವು ಇದನ್ನು ಮಾಡಲೇಬೇಕು. ನಿಮ್ಮ ಜೊತೆ ನೀವು ಇರಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ಜೀವನ ತುಂಬ ಸುಂದರವಾಗಿ ಕಾಣ್ತದೆ.